ಸ್ನೇಹಿತರೆ, ವಿಟಚ್ಗೆ ಸ್ವಾಗತ ಸುಸ್ವಾಗತ. ಮಾಹಿತಿ ಹಾಗೂ ಮನೋರಂಜನೆಗಾಗಿ ವಿಟಚ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸ್ನೇಹಿತರೆ, ಶಾಲಾ ಬಸ್ಗಳಿಗೆ ಹಳದಿ ಬಣ್ಣಗಳನ್ನ ಯಾಕೆ ಬಳದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬಣ್ಣಗಳು ತಮ್ಮದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿವೆ. ನಾವು ನೋಡಿದ್ರೆ ಟ್ರಾಫಿಕ್ ದೀಪಗಳಲ್ಲಿ ವಿವಿಧ ಬಣ್ಣಗಳನ್ನು ಅಳವಡಿಸಲಾಗುತ್ತೆ. ಅದರ ಸಹಾಯದಿಂದ ವಾಹನಗಳ ದಟ್ಟಣೆಯನ್ನು ನಿಯಂತ್ರಿಸಲಾಗುತ್ತದೆ. ಅದೇ ರೀತಿ ಶಾಲಾ ಬಸ್ಗೂ ಹಳದಿ ಬಣ್ಣ ಯಾಕೆ ನೀಡಲಾಗಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಬಿಳಿ ಬೆಳಕಿನ ವಿವಿಧ ಘಟಕಗಳಲ್ಲಿ ಕೆಂಪು ಬಣ್ಣವು ಗರಿಷ್ಠ ತರಂಗಾಂತರವನ್ನು ಹೊಂದಿದೆ ಎಂದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ತರಂಗಾಂತರವು ಸುಮಾರು 650 nm ಹೊಂದಿದೆ. ಆದ್ದರಿಂದ ಅದು ಸುಲಭವಾಗಿ ಚೆದುರು ಹೋಗುವುದಿಲ್ಲ ಮತ್ತು ದೂರದಿಂದಲೂ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕೆಂಪು ಬಣ್ಣವು ಸಾಮಾನ್ಯವಾಗಿ ಎಚ್ಚರಿಕೆಯೊಂದಿಗೆ ಸಂಬಂಧಿಸುವುದರಿಂದ ಶಾಲಾ ಬಸ್ಗಳಿಗೆ ಬಳಸಬಹುದಿತ್ತು, ಆದರೂ ಕೂಡ ಹಳದಿ ಬಣ್ಣವನ್ನು ಬಳಸ್ತಿದ್ದಾರೆ. ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ಬಣ್ಣಗಳನ್ನು ಕಂಡಾಗ ಹಳದಿ ಬಣ್ಣವು ಕಣ್ಣುಗಳಲ್ಲಿ ಹೆಚ್ಚು ಗೋಚರಿಸುವ ಬಣ್ಣವಾಗಿದೆ ಎಂದು ಗಮನಿಸಲಾಗಿದೆ. ಶಾಲಾ ಬಸ್ನ ಈ ಬಣ್ಣವನ್ನ ನ್ಯಾಷನಲ್ ಸ್ಕೂಲ್ ಬಸ್ ಕ್ರೋಮ್ ಹಳದಿ ಎಂದು ಕರೆಯುತ್ತಾರೆ. ಹಳದಿ ಬಣ್ಣವನ್ನು ನಾವು ಬಹಳ ದೂರದಿಂದ ಸುಲಭವಾಗಿ ನೋಡಬಹುದು. ಮಳೆ, ಮಂಜು ಮತ್ತು ಇಬ್ಬನಿಯಲ್ಲೂ ನಾವು ಈ ಬಣ್ಣವನ್ನು ಸುಲಭವಾಗಿ ನೋಡಬಹುದು. ಅಷ್ಟೇ ಅಲ್ಲ, ಹಲವು ಬಣ್ಣಗಳನ್ನು ಒಟ್ಟಿಗೆ ನೋಡಿದರೆ ಹಳದಿ ಬಣ್ಣ ಮೊದಲು ನಮ್ಮ ಗಮನ ಸೆಳೆಯುತ್ತದೆ. ವಿಜ್ಞಾನಿಗಳ ಪ್ರಕಾರ ಹಳದಿ ಬಣ್ಣದ ಪಾರ್ಶ್ವದ ಬಾಹ್ಯ ದೃಷ್ಟಿ ಕೆಂಪು ಬಣ್ಣಕ್ಕಿಂತ 1.24 ಉತ್ತಮವಾಗಿದೆ. ಅಂದರೆ ಹಳದಿ ಬಣ್ಣವು ಇತರ ಬಣ್ಣಕ್ಕಿಂತ 1.24 ಪಟ್ಟು ಹೆಚ್ಚು ಆಕರ್ಷಣೆಯನ್ನು ಹೊಂದಿದೆ ಮತ್ತು ಇತರ ಬಣ್ಣಗಳಿಗಿಂತ ಹೆಚ್ಚು ಕಣ್ಣಿಗೆ ಗೋಚರಿಸುತ್ತದೆ. ನೀವು ನೇರವಾಗಿ ನೋಡದಿದ್ದರೂ ಸಹ ಹಳದಿ ಬಣ್ಣವನ್ನು ನೀವು ಸುಲಭವಾಗಿ ನೋಡಬಹುದಾಗಿದೆ. ಮೊದಲ ಬಾರಿಗೆ ಹಳದಿ ಬಣ್ಣವನ್ನು 1930ರಲ್ಲಿ ಅಮೆರಿಕಾದಲ್ಲಿ ಮೊದಲ ಬಾರಿಗೆ ದೃಢೀಕರಿಸಲಾಯಿತು. ಇನ್ನು ಕೆಲವು ಸೂಚನಾ ಫಲಕಗಳಿಗೂ ಹಳದಿ ಬಣ್ಣವನ್ನು ಬಳಿಯುವುದನ್ನು ನೀವು ನೋಡಬಹುದಾಗಿದೆ. ಆದ್ದರಿಂದ ಶಾಲಾ ಬಸ್ಸಿನ ಸುರಕ್ಷತೆಗಾಗಿ, ಶಾಲಾ ಮಕ್ಕಳ ಸುರಕ್ಷತೆಗಾಗಿ ಹಳದಿ ಬಣ್ಣವನ್ನು ಬಳೆಯಲಾಗಿದೆ. ಇದರಿಂದ ಹೆದ್ದಾರಿಯಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಕಡಿಮೆ ಇರುವುದರಿಂದ ಮಕ್ಕಳು ಸುರಕ್ಷಿತವಾಗಿ ತಮ್ಮ ಮನೆಗಳಿಗೆ ತಲುಪಬಹುದು ಎಂಬ ಉದ್ದೇಶದಿಂದ ಹಳದಿ ಬಣ್ಣವನ್ನು ಬಳೆಯಲಾಗುತ್ತದೆ. ಸ್ನೇಹಿತರೆ, ಶಾಲಾ ಬಸ್ಸುಗಳಿಗೆ ಅಥವಾ ಶಾಲಾ ವಾಹನಗಳಿಗೆ ಹಳದಿ ಬಣ್ಣವನ್ನು ಏಕೆ ಬಳಿತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ವಿಟಚ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.